ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ರಿಗೂ ಇರೋದೊಂದೇ ಜೀವನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಪರ್ವತವನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ಸಂಚಿಕೆಯಲ್ಲಿ ಬಾಬಾ ಬುಡನ್ಗಿರಿ ಶ್ರೇಣಿಯ ಮತ್ತೊಂದು ಪರ್ವತ ಶ್ರೇಣಿಯ ಕಡೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ನಾವು ಬಾಬಾ ಬುಡನ್ಗಿರಿ ಕಡೆ ಹೋಗಬೇಕಾದ್ರೆ ಮಾರ್ಗ ಮಧ್ಯ ನಮಗೆ ಒಂದು ಸುಂದರವಾದ ಪುಟ್ಟವಾದ ಒಂದು ಜಲಪಾತ ಸಿಕ್ತು. ಆ ಜಲಪಾತದ ಹೆಸರು ಹೊನ್ನಮ್ಮ ದೇವಿ ಜಲಪಾತ ಅಂತ ಹೇಳಿ. ಚಿಕ್ಕದಾದರೂ ಪರವಾಗಿಲ್ಲ, ಬಹಳ ಚೊಕ್ಕದಾಗಿ ಬಹಳ ಸುಂದರವಾಗಿ ಹರಿತಾ ಇದ್ದ ಈ ಜಲಪಾತವನ್ನು ನೋಡಿ ಮನಸ್ಸಿಗೆ ಬಹಳ ಖುಷಿ ಆಯಿತು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಈ ಜಲಪಾತ ಹೇಗಿದೆ ಅಂತ ಹೇಳಿ. ಈ ಜಲಪಾತ ಮಳೆಯ ಸಮಯದಲ್ಲಿ ತುಂಬ ನೀರಿನಿಂದ ಕಂಗೊಳಿಸ್ತಾ ಇರುತ್ತೆ. ಜುಲೈಯಿಂದ ಅಕ್ಟೋಬರ್ವರೆಗೆ ಸಾಮಾನ್ಯವಾಗಿ ಇಲ್ಲಿ ನೀರಿನ ಹರಿವು ಬಹಳ ಇರುತ್ತೆ. ಈ ಜಲಪಾತದ ಹತ್ತಿರ ಹೊನ್ನಮ್ಮ ದೇವಿಯ ಒಂದು ಸಣ್ಣ ದೇವಾಲಯ ಕೂಡ ಇದೆ ಅಂತ ಸ್ಥಳೀಯರು ಹೇಳ್ತಾರೆ. ಇಲ್ಲಿ ಪೂಜೆಗಳು ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ. ನಮಗೆ ಆ ದೇವಾಲಯ ನೋಡೋ ಅವಕಾಶ ಸಿಕ್ಕಲಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ನಮಗೆ ಬೋರ್ಡ್ ಕಾಣ್ತಾ ಇದೆ. ಈ ಬೋರ್ಡಲ್ಲಿ ಬರೆದಿರೋದು ಏನು ಅಂತ ಹೇಳಿದ್ರೆ, ಇದು ಒಂದು ಔಷಧಿ ಸಸ್ಯ ಸಂರಕ್ಷಿತ ಪ್ರದೇಶ ಅಂತ ಇದರಲ್ಲಿ ಬರೆದಿದ್ದಾರೆ. ಇಲ್ಲಿ ಅಪರೂಪವಾದ ಹಾಗೂ ಔಷಧೀಯ ಗುಣಗಳಿರುವ ಸಸ್ಯಗಳು ಬೆಳೀತವೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಯಾವುದೇ ಥರನಾದ ಸಸ್ಯಗಳನ್ನು ಕೀಳೋದು, ಪರಿಸರಕ್ಕೆ ಹಾನಿ ಮಾಡೋದು, ಮಾಲಿನ್ಯ ಮಾಡೋದು ಇಲ್ಲಿ ನಿಷಿದ್ಧ ಅಂತ ಹೇಳಿದ್ದಾರೆ. ಅದು ಸತ್ಯ ಕೂಡ ಹೌದು. ಯಾವುದೇ ಪ್ರದೇಶವಾಗಲಿ ಅದನ್ನು ನೀಟಾಗಿ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳೋದು ನಮ್ಮ ಕರ್ತವ್ಯ ಅಲ್ವೇ. ವಾವ್, ನೋಡಿ ಹರಿತಾ ಇರತಕ್ಕಂಥ ನೀರಿನ ಒಂದು ವ್ಯೂ ಯಾವ ಥರ ಇದೆ ನೋಡಿ. ನಾವು ಬಿಸಿಲಲ್ಲಿ ಮುಳ್ಳಯ್ಯನಗಿರಿ ಟ್ರೆಕ್ ಮಾಡ್ಕೊಂಡು ಬಂದ್ವಿ. ಟ್ರೆಕ್ ಮಾಡ್ಕೊಂಡ್ಬಂದು ಮೇಲೆ ಬಿಸಿಲು, ಕೆಳಗಡೆ ಕಾಲು ಸಿಕ್ಕಾಬಿಟ್ಟೆ ನೋಯ್ತಾ ಇದೆ. ಇವಾಗ ನೋಡಿ ಈ ಥರ ಒಂದು ವ್ಯೂ ಸಿಕ್ಕರೆ ಹೇಗಿರ್ಬೋದು. ನಾನು ನೀರು ನೋಡಿದ ತಕ್ಷಣವೇ ಒಂದು ಎಲ್ಲಿಲ್ಲದ ಮನಸ್ಸಲ್ಲಿ ಒಂದು ಹುರುಪು. ಇಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದೆ ಬನ್ನಿ ಹೋಗೋಣ ಅಂತ. ಅವರೆಲ್ಲ ಸುಸ್ತಾಗಿ ಕಾರಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಬಂದು ಮಾತ್ರ ಈ ವ್ಯೂ ಸಖತ್ತಾಗಿ ಎಂಜಾಯ್ ಮಾಡಿದೆ.
ಸ್ನೇಹಿತರೆ, ಹೊನ್ನಮ್ಮ ದೇವಿ ಜಲಪಾತದಿಂದ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ತಗೊಂಡೆ. ಕಾಲುಗಳಲ್ಲಿ ಒಂದು ಹೊಸ ಚೈತನ್ಯ ಬಂತು. ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾದದ್ದು ಬಾಬಾ ಬುಡನ್ಗಿರಿ ಕಡೆಗೆ. ಜಲಪಾತದಿಂದ ಬಾಬಾ ಬುಡನ್ಗಿರಿ ಶ್ರೇಣಿಗೆ ಬರೋಷ್ಟರಲ್ಲಿ ನಿಮಗೆ ಇದು 1 ಗಂಟೆ ಪ್ರಯಾಣ. ಮಾರ್ಗ ಮಧ್ಯದಲ್ಲಿ ನಿಮಗೆ ಬೆಟ್ಟಗಳ ಸಾಲಿರ್ಬೋದು, ಕಾಫಿ ತೋಟಗಳಿರ್ಬೋದು, ಹಚ್ಚನೆಯ ಕಾಡಿರ್ಬೋದು, ಇವೆಲ್ಲವೂ ನಿಮಗೆ ಕಾಣಸಿಗುತ್ತೆ. ಶ್ರೇಣಿಯ ತುದಿಗೆ ಬಂದಾಗ ನಮಗೊಂದರ ಒಳ್ಳೆಯ ರೋಮಾಂಚನ, ಒಂದು ಒಳ್ಳೆಯ ಅನುಭವ. ಯಾವುದೋ ಒಂದು ಸಿನಿಮಾ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀವೇನೋ ಅನ್ನೋ ಒಂದು ಭಾವ. ಸೂಪರ್ ಆಗಿರ್ತಕ್ಕಂಥ ಲೊಕೇಶನ್ ಸ್ನೇಹಿತರೆ. ಬೆಟ್ಟಗಳ ಸಾಲು, ಒಂದು ಕಡೆ ಪೂರ್ತಿ ದೂರದಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ಪ್ರಪಾತ, ಹಚ್ಚ ಹಸಿರಿನ ಒಂದು ಬೆಟ್ಟ, ಮೇಲೆ ಆಕಾಶ. ವೆರಿ ವೆರಿ ಬ್ಯೂಟಿಫುಲ್ ಸೀನಿಕ್ ಲೊಕೇಶನ್ ಅಂತ ಹೇಳ್ಬೋದು. ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿ ಮೋಡಗಳನ್ನು ತಾಕುವಂತೆ ಎದ್ದು ನಿಂತಿರುವ ಒಂದು ಅದ್ಭುತ ಪರ್ವತ ಶ್ರೇಣಿ, ಅದುವೇ ಬಾಬಾ ಬುಡನ್ಗಿರಿ. ಸಮುದ್ರ ಮಟ್ಟದಿಂದ ಸುಮಾರು 1800 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಈ ಪರ್ವತಗಿರಿ ಪರಿಸರ ಸಮತೋಲನದ ಒಂದು ಪ್ರಮುಖ ಅಂಗ. ಈ ಬೆಟ್ಟಗಳು ಮಳೆಯ ಮೋಡಗಳನ್ನು ಸೆಳೆಯುತ್ತವೆ, ನದಿಗಳಿಗೆ ನೀರನ್ನು ಒದಗಿಸುತ್ತವೆ, ಅಡವಿ ತೋಟಗಳಿಗೆ ಜೀವ ನೀಡುತ್ತವೆ. ಈ ಬಾಬಾ ಬುಡನ್ಗಿರಿ ಅನ್ನೋ ಹೆಸರು ಬಾಬಾ ಬುಡನ್ ಅನ್ನೋ ಒಬ್ಬ ವ್ಯಕ್ತಿಯಿಂದಾಗಿ ಬಂದಿರತಕ್ಕಂಥದ್ದು. ಇವರು ಕಾಫಿ ಬೀಜಗಳನ್ನು ಅರೇಬಿಯಾದಿಂದ ಭಾರತಕ್ಕೆ ತಂದವರಾಗಿ ಅವರ ಹೆಸರು ಇಲ್ಲಿ ಪ್ರಸಿದ್ಧವಾಗಿದೆ. ಇನ್ನು ಈ ಪ್ರದೇಶದ ಮಹತ್ವ ಏನು ಅಂತ ಹೇಳಿದ್ರೆ, ಬಾಬಾ ಬುಡನ್ಗಿರಿಯ ಮೇಲ್ಭಾಗದಲ್ಲಿರುವ ಈ ಪವಿತ್ರ ಸ್ಥಳವನ್ನು ದತ್ತಾತ್ರೇಯ ಪೀಠ ಅಂತ ಕರೀತಾರೆ. ಹಿಂದೂ ಪರಂಪರೆಯ ಪ್ರಕಾರ ಹಿಂದೂ ಭಕ್ತರು ಈ ಸ್ಥಳವನ್ನು ಶ್ರೀ ದತ್ತಾತ್ರೇಯವರ ತಪೋಭೂಮಿ ಅಂತ ನಂಬುತ್ತಾರೆ. ದತ್ತಾತ್ರೇಯರು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಯುಕ್ತ ಅವತಾರ ಅಂತ ಇಲ್ಲಿ ಪರಿಗಣಿಸಲಾಗುತ್ತೆ. ಇನ್ನು ಇಲ್ಲಿಯ ವಿಶೇಷ ಏನು ಅಂತ ಹೇಳಿದ್ರೆ, ಬಹುಕಾಲದಿಂದ ಈ ಸ್ಥಳದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಇಬ್ಬರೂ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಉರುಸು ಅಥವಾ ದತ್ತ ಜಯಂತಿ ಸಂದರ್ಭದಲ್ಲಿ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಹಲವು ವರ್ಷಗಳ ಕಾಲ ಇದು ಸೌಹಾರ್ದದ ಸಂಕೇತವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳ್ಬೋದು. ಗಾಳಿಯ ಹೊಡೆತ ಮುಖವನ್ನು ತಾಗುವಾಗ ಬೆಟ್ಟದ ತುದಿಯಲ್ಲಿ ಕುಳಿತು ಎದರು ಹರಡಿರತಕ್ಕಂಥ ಕಣಿವೆಗಳನ್ನು ನೋಡುವ ಆ ಕ್ಷಣ, ಅದು ಮಾತುಗಳಲ್ಲಿ ವರ್ಣಿಸಲಾಗದ ಅನುಭವ. ಬಾಬಾ ಬುಡನ್ಗಿರಿ ಇದು ಕೇವಲ ಒಂದು ಪರ್ವತ ಶ್ರೇಣಿಯಲ್ಲ, ಹಸಿರು ಸಂರಕ್ಷಣೆಯ ಸಂಕೇತ, ಪಶ್ಚಿಮ ಘಟ್ಟಗಳ ಜೀವನಾಡಿ.